ವೆಲ್ಕಮ್ ಟು ಶ್ರೀ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ್ಯಪಲ್ದವರು ಅಧಿಕೃತವಾಗಿ iOS 27 ಅಪ್ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಅಪ್ಡೇಟಲ್ಲಿ ಏನೆಲ್ಲ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ರ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಐಫೋನ್ ಯೂಸರ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಸಹ ಈ ಒಂದು ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ. ಓಕೆನಾ? ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು AI Siri ಸ್ಮಾರ್ಟ್. ಅಂದರೆ ಮೊದಲಿರುವಂಥ AI Siriಗಿಂತ ಸ್ವಲ್ಪ ಇದನ್ನು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿದಾರಂತೆ. ನೈಸರ್ಗಿಕವಾಗಿ ಕಾಮನ್ ಆಗಿ ನೀವು ಯಾವ ಥರ ಕಾನ್ವರ್ಜೇಷನ್ ಮಾಡ್ತೀವಲ್ಲ, ಇದನ್ನು ಸ್ವಲ್ಪ ಅಪ್ಡೇಟ್ ಮಾಡಿದಾರಂತೆ. ಮತ್ತು AI ಸಿರಿಯನ್ನು ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡೋ ಥರ ಒಂದು ಅಪ್ಡೇಟ್ನ ಬಿಟ್ಟಿದಾರಂತೆ. ಸೊ ಅದು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಸೊ ಬಂದ ಮೇಲೆ ನೋಡ್ಬೋದು. ಕೆಲವೊಂದಿಷ್ಟು ಮೊಬೈಲ್ಗಳಿಗೆ ಬಂದಿದೆ, ಬಟ್ ಇನ್ನೂ ಕೆಲವೊಂದಿಷ್ಟು ಮೊಬೈಲ್ಗಳಿಗೆ ಬಂದಿಲ್ಲ. ಸೊ ನೀವು ವೇಟ್ ಮಾಡಿ, ನಿಮಗೂ ಸಹ ಬರುತ್ತೆ. ಓಕೆನಾ? ಸೊ ಇದು ಮೊದಲನೇ ಒಂದು ಅಪ್ಡೇಟ್ ಆಗಿತ್ತು. ಇನ್ನು ಎರಡನೇ ಒಂದು ಅಪ್ಡೇಟ್ ಬಂದುಬಿಟ್ಟು ಆ್ಯಪಲ್ ಲಿಕ್ವಿಡ್ ಗ್ಲಾಸ್ ಡಿಸೈನ್ಗೆ ಟ್ರಾನ್ಸ್ಪರೆಂಟ್ ಸ್ಲೈಡನ್ನು ಆ್ಯಡ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ UI ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು. ಸೊ ಇದು ಎರಡನೇ ಒಂದು ಅಪ್ಡೇಟ್ ಆಗಿತ್ತು. ಇನ್ನು ಮೂರನೇ ಒಂದು ಅಪ್ಡೇಟ್ ಬಂದುಬಿಟ್ಟು ಗ್ಯಾಲರಿಯಲ್ಲಿ ಇರುವಂಥ ಫೋಟೋಸ್ಗಳಿಗೆ AI ಇಂದ ಎಡಿಟ್ ಮಾಡೋದಕ್ಕೆ ಕೆಲವೊಂದಿಷ್ಟು AI ಟೂಲ್ಸ್ಗಳನ್ನ ಆ್ಯಡ್ ಮಾಡಿದಾರಂತೆ. ಸೊ ಇದರಿಂದ ನಿಮ್ಮ ಒಂದು ಮೊಬೈಲಲ್ಲಿ ಇರುವಂಥ ಫೋಟೋಸ್ಗಳನ್ನು ನೀವು ಯಾವುದೇ ರೀತಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಾರ್ದೆ ಕೆಲವೊಂದಿಷ್ಟು ಫ್ಯೂಚರ್ಸ್ಗಳನ್ನ ಕೊಟ್ಟಿದ್ದಾರಂತೆ, ಅಂದರೆ ಅಪ್ಡೇಟ್ನ ಮಾಡಿದಾರಂತೆ. ಸೊ ಅದನ್ನು ನೀವು ಗ್ಯಾಲರಿಯಲ್ಲೇ ಎಡಿಟ್ ಮಾಡ್ಬೋದಂತೆ. ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಅಪ್ಡೇಟ್ ಬಂದಿರೋದು. ಸೊ ಇದು ಯೂಸ್ಫುಲ್ ಆಗಿದೆ. ಕೆಲವೊಂದಿಷ್ಟು ಸ್ಮಾರ್ಟ್ ಫ್ಯೂಚರ್ಸ್ಗಳನ್ನು ಮೊಬೈಲಲ್ಲಿ ನಿಮಗೆ ಯೂಸ್ ಆಗೋ ಥರ ಕೆಲವೊಂದಿಷ್ಟು ಸ್ಮಾರ್ಟ್ ಫ್ಯೂಚರ್ಸ್ಗಳನ್ನ ಆ್ಯಡ್ ಮಾಡಿದಾರಂತೆ. ಸೊ ಯಾವುದಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಮತ್ತು ಹೋಮ್ ಸೆಕ್ಷನಲ್ಲಿ ಕೆಲವೊಂದಿಷ್ಟು ಫ್ಯೂಚರ್ಸ್ಗಳನ್ನ ಆ್ಯಡ್ ಮಾಡಿದಾರಂತೆ. ಅಂದರೆ ನಿಮಗೆ ಈಸಿಯಾಗಿ ವರ್ಕ್ ಮಾಡೋ ಹಾಗೆ, ಈಸಿಯಾಗಿ ಮೊಬೈಲನ್ನ ಯೂಸ್ ಮಾಡೋ ಹಾಗೆ ಕೆಲವೊಂದಿಷ್ಟು ಹೆಲ್ಪ್ ಆಗುವಂಥ ಸ್ಮಾರ್ಟ್ ಫ್ಯೂಚರ್ಸ್ಗಳನ್ನ ಆ್ಯಡ್ ಮಾಡಿದಾರಂತೆ. ಮತ್ತು ಪಾಸ್ವರ್ಡ್ ಆ್ಯಪಲ್ಲಿ ಆಟೋಮೆಟಿಕ್ ಆಗಿ ಪಾಸ್ವರ್ಡ್ ಅಪ್ಲೋಡ್ ಆಗೋ ಥರ ಒಂದು ಫ್ಯೂಚರ್ಸ್ನ ಬಿಟ್ಟಿದ್ದಾರಂತೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಆ್ಯಪಲ್ 11 ಏನೆಲ್ಲ ಫೋನ್ ಸ್ಟಾರ್ಟ್ ಆಗುತ್ತಲ್ಲ, ಪ್ರತಿಯೊಂದು ಆ್ಯಪಲ್ ಫೋನ್ಗೆ ಈ ಒಂದು iOS 27 ಇದು ಆ್ಯಪ್ ಅಪ್ಡೇಟು ಇದು ಸಪೋರ್ಟ್ ಮಾಡ್ತಂಥ ಒಂದು ನ್ಯೂಸ್ ಬಂದಿದೆ. ಓಕೆನಾ? ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. iOS 27 ಅಪ್ಡೇಟು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.